ಅಭಿಷೇಕದಂತೂ ಹೇಳಿಕೆ ದಾಖಲಾಗಿದೆ. ಆತ ಹೇಳೋದೊಂದೇ, ವ್ಯೂಸ್ ಬರ್ತವೆ, ಲೈಕ್ಸ್ ಬರ್ತವೆ ಅಂತ ಏನೇನೋ ವಿಡಿಯೋ ಮಾಡಿಬಿಟ್ಟೆ ಸರ್ ಅಂತ. ಮನಾಫ್ ಸ್ವಲ್ಪ ಜಾಣತನದ ಉತ್ತರ ಕೊಟ್ಟಿರೋದು ಮನಾಫ್. ವಿಡಿಯೋ ಮಾಡು ಅಂತ ನನಗೆ ಪ್ರೆಷರ್ ಬಂದಾಗಲೂ ನಾನೇನೂ ಮಾಡಲಿಲ್ಲ, ದಾಖಲೆಗಳಿಲ್ಲದೆ ಏನೂ ಮಾಡೋದಿಲ್ಲ ಅಂತ ಹೇಳಿದೆ. ಯಾವಾಗ FIR ದಾಖಲಾಯಿತು ಅದಾದ ನಂತರವೇ ನಾನು ವಿಡಿಯೋ ಮಾಡಿದ್ದು. FIR ದಾಖಲಾಗಿದೆ ಅಂತ ಮಾಡಿದ್ದೀನಿ. ಎಲ್ಲೂ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಬಗ್ಗೆ ಆಗಲಿ, ವೀರೇಂದ್ರ ಹೆಗ್ಗಡೆಯವರು ಮತ್ತು ಅವರ ಕುಟುಂಬದವರ ಬಗ್ಗೆ ಆಗಲಿ ನಾನು ಎಲ್ಲೂ ಏನೂ ಮಾತೇ ಆಡಿಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ನಂದೇನು ತಪ್ಪು? FIR ಆಗಿದೆ, SIT ಆಗಿದೆ, ತನಿಖೆ ನಡೀತಾ ಇದೆ, ಇಷ್ಟೇ ಅಲ್ಲ ನಾನು ಮಾತಾಡಿದ್ದು ಅಂತ. ಈ ಮನಾಫ್ನನ್ನು ಇವರು ಅಪ್ರೋಚ್ ಮಾಡಿದ್ದೇ ಇಂಟ್ರೆಸ್ಟಿಂಗ್ ಇದೆ. ಒಂದು ಹಂತದಲ್ಲಿ ಟೀಮಿಗೆ ಅನಿಸುತ್ತೆ ನಮ್ಮ ಹೋರಾಟ ಕೇರಳಕ್ಕೆ ವಿಸ್ತರಿಸಬೇಕು. ಯಾಕೆ ವಿಸ್ತರಿಸಬೇಕು? ಕೇರಳದಿಂದ ಜನ ಬರ್ತಾರೆ ದೇವಸ್ಥಾನಕ್ಕೆ. ಕೇರಳದಲ್ಲೂ ಇರುವ ಮಂಜುನಾಥನ ಭಕ್ತರಲ್ಲಿ ದೇವಸ್ಥಾನದ ಬಗ್ಗೆ ಒಂದು ವಿಷ ಬೀಜ ಬಿತ್ತಬೇಕು. ಸ್ಪೆಷಲಿ ಹೆಣ್ಣು ಮಕ್ಕಳು ಬರದಂತೆ ನೋಡಿಕೊಳ್ಳಬೇಕು. ಏನು ಮಾಡೋದು ಅದಕ್ಕೆ ಅಂದಾಗ, ಕೇರಳದಲ್ಲಿ ನನಗೊಂದು ಕಾಂಟ್ಯಾಕ್ಟ್ ಇದೆ ಅಂತ ಅಭಿಷೇಕ್ ಹೇಳ್ತಾನೆ. ಏನು ಕೇರಳದ ಕಾಂಟ್ಯಾಕ್ಟು? ಹೆಂಗಿದು? ಕಳೆದ ವರ್ಷ ಇಲ್ಲ 2023 ಆ್ಯಕ್ಚುಲಿ ಶಿರೂರು ಗುಡ್ಡ ಕುಸಿತ ಆಗಿತ್ತಲ್ಲ ಅಂಕೋಲದ ಹತ್ರ, ಅದರಲ್ಲಿ ಕೊಚ್ಚಿಕೊಂಡು ಹೋಗಿದ್ದ ಲಾರಿ ಈತನದು ಮನಾಫ್ದು, ಡ್ರೈವರ್ ಅರ್ಜುನ, ಅಲ್ಲಿ ನಿಂತ್ಕೊಂಡು ತನ್ನ ಯೂಟ್ಯೂಬ್ ಚಾನಲ್ಗೆ ಕವರೇಜ್ ಮಾಡ್ತಾ ಇದ್ದವನು ಅಭಿಷೇಕ. ಅಲ್ಲಿ ಪರಿಚಯ ಆಗ್ತಾನೆ ಮನಾಫ್. ಪರಿಚಯ ಆಗಿ ನಾನು ಒಂದು ಯೂಟ್ಯೂಬ್ ಮಾಡಬೇಕು ಅದು ಇದು ಹೇಳಿದಾಗ ಈತ ಗೈಡ್ ಮಾಡ್ತಾನೆ, ಹಿಂಗೆ ಚಾನಲ್ ಓಪನ್ ಮಾಡಬೇಕು, ಹಿಂಗೆ ಮಾನಿಟೈಸೇಷನ್ನು, ಆ ರೀತಿಯಲ್ಲಿ ಫಾಲೋವರ್ಸ್ ಆಗಿ ಬರ್ತಾರೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಎಲ್ಲ. ಅದನ್ನು ಕೇಳಿಕೊಂಡು ಅಭಿಷೇಕ ಗೈಡೆನ್ಸ್ ಮೇಲೆ ಮನಾಫ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರೆ ಈತನೇ ಹೇಳಿಕೊಂಡಿರುವ ಪ್ರಕಾರ 2 ದಿನಗಳಲ್ಲಿ 5 ಲಕ್ಷ ಫಾಲೋವರ್ಸ್ ಆಗಿಬಿಟ್ರು. ಆವಾಗ ಈತ ಯೂಟ್ಯೂಬನ್ನು ಗಂಭೀರವಾಗಿ ತೆಗೆದುಕೊಳ್ತಾನೆ. ಅರ್ಜುನನಿಗೆ ಪರಿಹಾರ ಕೊಡಬೇಕು ಅಂತ ದುಡ್ಡೆತ್ತಿದ್ದು, ಅರ್ಜುನನ ಕುಟುಂಬದವರು ನಮಗೆ ದುಡ್ಡು ಬಂದಿಲ್ಲ, ಈತನಿಗೆ ದುಡ್ಡು ಕೊಡಬೇಡಿ ಅಂತ ಹೇಳಿದ್ದೆಲ್ಲ ಅದೊಂದು ಎಪಿಸೋಡ್ ನಡೆಯುತ್ತೆ. ಯಾವಾಗ ಈ ಜಯಂತ್ ಟಿ ಕೇರಳಕ್ಕೆ ವಿಸ್ತರಿಸಬೇಕು ಅಂದಾಗ ಅಭಿಷೇಕ್ ತನ್ನ ಮೊಬೈಲ್ನಿಂದ ತೆಗೆಯೋದು ಮನಾಫ್ ನಂಬರ್ನ, ಕೇರಳದ ಯೂಟ್ಯೂಬರ್ ನಂಗೆ ಗೊತ್ತು ಅಂತ. ಆ ರೀತಿಯಲ್ಲಿ ಈ ಕೇಸಿಗೆ ಎಂಟರ್ ಆಗಿದ್ದು. ಮನಾಫ್ ಆಗಲೇ ಹೇಳಿದ್ನಂತೆ, ದಾಖಲೆಗಳಿಲ್ಲದೆ ಏನು ಮಾಡೋದಕ್ಕೆ ಹೋಗಬಾರ್ದು, ಮಾಡೋದಿಲ್ಲ ನಾನು ಅಂತ. FIR ಆಗ ತನಕ ಆ ಮನುಷ್ಯ ಏನೂ ಮಾಡಲಿಲ್ಲ. ಈ ಅನಾಮಿಕ ದೂರುದಾರ ಅರ್ಥಾತ್ ಈಗ ಚಿನ್ನಯ್ಯ ಏನಿದ್ದಾನೆ ಆತ ಬಂದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನು ಕೊಟ್ಟು, ಅದಕ್ಕಿಂತ ಮುಂಚೆ ಬೆಳತಂಗಡಿ ಸ್ಟೇಷನ್ನಲ್ಲಿ ಏನು FIR ಆಯ್ತಲ್ಲ ಅಲ್ಲಿ ತನಕ ಈತ ಏನೂ ಮಾಡಿರಲಿಲ್ಲ. ಅದಾದ ಮೇಲೆ ಎಲ್ಲವನ್ನೂ ಮಾಡ್ದ. ಈಗ ಆತ ಕೈ ತೊಳ್ಕೊಂಡಿದ್ದಾನೆ. ಅಭಿಷೇಕ್ ಮಾತ್ರ ಏನೋ ಮಾಡಿಬಿಟ್ವಿ ಸರ್, ವ್ಯೂಸು ಲೈಕ್ಸು ಬರ್ತವೆ ಅಂತ ಏನೋ ಮಾಡಿಬಿಟ್ವಿ ಅಂತ. ಈ ಮಧ್ಯೆ ಸುಮಂತ್ ಅನ್ನುವ ಯೂಟ್ಯೂಬರ್ ಒಂದು ಆರೋಪ ಮಾಡಿದ್ದ ಚಂದನಗೌಡ ಅನ್ನುವವರ ಮೇಲೆ. ನೋಡಿ ಯೂಟ್ಯೂಬ್ಗಳ ಪಾಲಿಟಿಕ್ಸ್ಗಳು, ಬಾಬಾ. ಗೋಲ್ಡನ್ ಕನ್ನಡಿಗ ಯೂಟ್ಯೂಬರ್ ಅಂತೆ, ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಂತೆ. ಸುಮಂತು ಹೇಳಿದ್ದು, ಸೌಜನ್ಯ ಪ್ರಕರಣದಲ್ಲಿ ವಿಡಿಯೋ ಮಾಡೋದಕ್ಕೆ ನನಗೂ ಆಫರ್ ಬಂದಿತ್ತು, ದುಡ್ಡು ಕೊಡ್ತೀವಿ ಅಂದರು, ನಾನು ಮಾಡಲಿಲ್ಲ. ಚಂದನಗೌಡ ಮಾಡಿದ್ರು. ಚಂದನಗೌಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ವಿಧಾನಸಭಾ ಕ್ಷೇತ್ರಕ್ಕೆ KR ಪೇಟೆಯಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ದಂಥ ವ್ಯಕ್ತಿ ಚಂದನಗೌಡ. ಎಲೆಕ್ಷನ್ಗೆ ನಿಂತಾಗ ಕೊರಳಲ್ಲಿನ ಚೈನು, ಬೆರಳಲ್ಲಿನ ಉಂಗುರವನ್ನು ಒತ್ತೆ ಇಟ್ಟು ಚುನಾವಣಾ ಖರ್ಚಿಗೆ ಹಣ ಹೊಂದಿಸಿಕೊಂಡಿದ್ದ ಚಂದನಗೌಡ ಮಂಡ್ಯದಲ್ಲಿ 50 ಲಕ್ಷ ಇನ್ವೆಸ್ಟ್ ಮಾಡಿ ಬಟ್ಟೆ ಅಂಗಡಿ ಓಪನ್ ಮಾಡಬಹುದು ಅನ್ನೋದಾದ್ರೆ ಆ ದುಡ್ಡು ಎಲ್ಲಿಂದ ಬಂತು ಅಂತ ಸುಮಂತ್ ಪ್ರಶ್ನೆ ಮಾಡಿತ್ತು. ಈಗ ಒಂದು ಸುಮಂತ್ ವಿರುದ್ಧ ಅಭಿಷೇಕ್ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು. ಚನ್ನರಾಯಪಟ್ಟಣದಲ್ಲಿ FIR ಮಾಡಬೇಕು ಅಂತ ಬಂದಿದ್ದು ಚನ್ನರಾಯಪಟ್ಟಣ ಪೊಲೀಸ್ ಸ್ಟೇಷನ್ಗೆ. ಇದು ಡಿಫಮೇಷನ್ ಕೇಸಪ್ಪ, ಡಿಫಮೇಷನ್ ಕೇಸು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಬರೋದಿಲ್ಲ, ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಪೊಲೀಸರು ವಾಪಸ್ ಕಳಿಸಿದ್ದು. ಒಂದು ಇದು. ಇನ್ನೊಂದು ಸುಮಂತದ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಫಸ್ಟ್ ಇದು ಕೇಳಿಸ್ಕೊಳ್ಳಿ. ಇದನ್ನು 5 ತಿಂಗಳಿಂದ ಚಂದನಗೌಡರು ಬಟ್ಟೆ ಅಂಗಡಿ ಓಪನ್ ಆಗುತ್ತೆ. ಆ ಬಟ್ಟೆ ಅಂಗಡಿಗೆ ಚಂದನಗೌಡರು ನನ್ನ ಇನ್ವೈಟ್ ಮಾಡ್ತಾರೆ. ಹೋದಾಗ ನಾನು ಬಟ್ಟೆ ಅಂಗಡಿ ಅಲ್ಲೆಲ್ಲ ಅವ್ರು ಶೂಟಿಂಗ್ ಮಾಡಕ್ ಬಂದಿರ್ತಾನೆ, ಅವ್ರು ಕ್ಯಾಮ್ರಾಮನ್ ಆಗಿ ಬಟ್ಟೆ ಅಂಗಡಿ ಶೂಟಿಂಗ್ ಎಲ್ಲ ಮುಗಿಯುತ್ತೆ. ಅದಾದ್ಮೇಲೆ ನಾನು ಅಭಿ ಒಂದು 2 ಅವರ್ಸ್ ಕೂತ್ಕೊಂಡು ಮಾತಾಡ್ತೀವಿ ಈ ವಿಚಾರದ ಬಗ್ಗೆ. ನಾನು ಕೇಳ್ತೀನಿ ಅಭಿನ, ಏನು ಇಷ್ಟೊಂದು ವೈರಲ್ ಆಯ್ತಲ್ಲ, ಹಿಂಗೆ ಅಣ್ಣ ಇದು ಅಂತ. ಅವ್ನು ಹೇಳ್ತಾನೆ, ನೀನು ಜಸ್ಟ್ ಇದು ವೈರಲ್ ಆಗಿದ್ದು ನೋಡಿದ್ಯಾ, ಅದರಿಂದ ಎಷ್ಟು ಕೆಲಸ ನಡೀತು ಅಂತ ನೋಡ್ಲಿಲ್ಲ ನೀನು.
ಅದರಿಂದ 300-400 ಟ್ರೋಲ್ ಪೇಜು, 50-60 ಕಂಟೆಂಟ್ ಕ್ರಿಯೇಟರ್ಸು ಅದರಿಂದ ಕೆಲಸ ಮಾಡಿದ್ದಾರೆ. ಸೊ ಹೇಗೆ ವೈರಲ್ ಮಾಡಿಸೋದು? ನಾನು ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅಂತಂದಾಗ ಅವನೇ ಸ್ವತಃ ಹೇಳಿದೆ, ನಮ್ಮ ಬಾಸ್ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಇದಕ್ಕೆಲ್ಲ ಫಂಡ್ ಮಾಡಿರ್ತಾರದು ಅಂತ ಹೇಳ್ತಾನೆ. ನೀನು ವಿಡಿಯೋ ಮಾಡು, ನೀನು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡು, ಇವ್ರಿಗೆಲ್ಲ ಬುದ್ಧಿ ಕಳ್ಸೋಣ ಬಾ, ನನ್ನ ಜೊತೆ ನೀನು ನಾನು ಏನೇನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅದನ್ನು ನೀನು ವಿಡಿಯೋ ಮಾಡಿ ಹಾಕು, ನಾವು ಕೊಡ್ತೀವಿ, ಹಂಗೆ ವಿಡಿಯೋ ಮಾಡಾಕು. ನಿನ್ಗೇನು ಫೈನಾನ್ಷಿಯಲಿ ಸಪೋರ್ಟ್ ಆಗಿರ್ಬೋದು, ಮತ್ತು ಉಳ್ಕೊಳಕ್ಕೆ ವ್ಯವಸ್ಥೆ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಎಲ್ಲ ನಾನು ಕೊಡ್ತೀನಿ. ಇವ್ರದ್ದೆಲ್ಲ ಒಂದು ದೊಡ್ಡ ಷಡ್ಯಂತ್ರ ಅಂತ ಅವನೇ ಒಪ್ಕೊಂಡಿದ್ದಾನೆ ನನ್ನ ಜೊತೆ. ಏನು ನಾನು ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ದುಡ್ಡನ್ನು ತಗೊಳ್ತೀನಿ. ಮತ್ತೆ ನನ್ನ ಇನ್ನೊಬ್ಬ ಯೂಟ್ಯೂಬ್ ಚಾನಲ್ ಕೆಲಸ ಮಾಡ್ತಾರೆ ಅಂತ. ಸೊ ಅವ್ರಿಗೆ ನಾನು ಪಂಚ್ ಮಾಡ್ತಿದ್ದೆ 50 ಲಕ್ಷ. ಮತ್ತೆ ಅವನಿಗೂ ನಾನು ಆಫರ್ ಮಾಡಿದ್ದೇನೆ ಇದು ವಿರುದ್ಧ ವಿಡಿಯೋ ಮಾಡ್ಬಾ ಅಂತ ಅವನು. ಸೊ ಅದ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದೆ. ನಾವುಗಳೀಗ SITಗೂ ಸಹ ಹೇಳಿರುವಂಥದ್ದು. ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ. ಸುಜಾತ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅಂತ ದಾಖಲೆಗಳನ್ನು ಇಟ್ಕೊಂಡು ಸತ್ಯ ಹೇಳ್ತಾ ಇರೋರು ಒಬ್ಬರ ಮಾತು ನಂಬಬೇಕು ಅನ್ನಿಸ್ಲಿಲ್ಲ. ಲಾಜಿಕಲ್ ಆಗಿ ಲಾ ಪಾಯಿಂಟ್ಗಳನ್ನು ಹಾಕ್ತಾ ಇದ್ದ ಒಬ್ಬರ ಮಾತನ್ನು ನಂಬಬೇಕು ಅಂತ ಅನ್ನಿಸ್ಲಿಲ್ಲ. ಇವರಿಗೆ ಸೂಟ್ ಕೇಸ್ ಬಂದಿದೆ, ಪೇಮೆಂಟ್ ಆಗಿದೆ ಅಂದ್ಕೊಂಡು ಓಡಾಡಿ ಒಂದೇ ಒಂದು ಬಸ್ ಟಿಕೆಟಿನ ಸೈಜಿನದು ದಾಖಲೆಯನ್ನು ಇಟ್ಟುಕೊಳ್ಳದ ಸುಜಾತ ಮಾತನ್ನು ನಂಬಿಬಿಟ್ವಿ ಅಂತಂದರೆ ಇದಕ್ಕೆ ಏನು ಹೇಳ್ಬೇಕ್ರಿ? ಇರಲಿ, ಈ ಸುಮಂತ್ ಒಂದು ಆಡಿಯೋ ಬೇಕು ಅಂತಾನೆ ಚಂದನಗೌಡರನ್ನ ಸಿಗಿಸೋದಕ್ಕೆ ನಾವು ಇದನ್ನೆಲ್ಲ ಮಾಡಿದ್ವಿ ಅಂತ ಕೇಳಿಸ್ಕೊಳ್ಳಿ ಅದನ್ನೊಂದ್ಸಲ. ವೈರಲ್ ಏನೋ ಆಯ್ತೈತೆ, ಪಾಸಿಟಿವ್ ಆಗೈತೈತೆ, ನೆಗೆಟಿವ್ ಆಗೈತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ, ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅನ್ಬಿಟ್ಟು ಇನ್ನು 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನಗೌಡನ್ನ ಎಲ್ಲಿಗೆ? ಕೇಸ್ಗೆ. ಚಂದನಗೌಡನ್ ಸೇರಿಸಿದ್ದು ನಾನು. ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ವೈರಲ್ ಏನೋ ಆಯ್ತೈತೆ, ಪಾಸಿಟಿವ್ ಆಗೈತೈತೆ, ನೆಗೆಟಿವ್ ಆಗೈತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ, ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅನ್ಬಿಟ್ಟು ಇನ್ನು 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನಗೌಡನ್ನ ಎಲ್ಲಿಗೆ? ಕೇಸ್ಗೆ. ಚಂದನಗೌಡನ್ ಸೇರಿಸಿದ್ದು ನಾನು. ಅವ್ನ್ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ವೈರಲ್ ಏನೋ ಆಯ್ತೈತೆ. ಪೊಲೀಸರಿಗೆ ಒಂದು ಸ್ವಲ್ಪ ಕೆಲಸ ಕಡಿಮೆ ಇದ್ದರೆ ಇದನ್ನು ಒಂದು FIR ಮಾಡ್ಕೊಂಡು ತನಿಖೆ ಮಾಡಬಹುದು. ಆಲ್ ದ ಬೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.